ಆಮೇಲೆ ಪ್ರತಿಯೊಬ್ಬರು ಕೂಡ ಈ ಸದನ ನಡೀಬೇಕಾದ್ರೆ ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದೀವಿ. ನಾವೇ ಮಾಡ್ಕೊಂಡಿರೋದು. ಆ ನಿಯಮಾವಳಿಗಳನ್ನ ಓದ್ಕೋಬೇಕು. ಓದ್ಕೊಳ್ಳದೆ ಹೋದ್ರೆ ಏನ್ ಕೇಳಬೇಕು ಅಂತ ಗೊತ್ತಿರಲ್ಲ ನಿಮ್ಗೆ. ಕ್ವಶನ್ ಕೇಳಬೇಕಾದ್ರೆ ಯಾವುದು ಆರ್ಟಿಕಲ್ಸ್ ನಿಯಮ 60 ಅಡಿನಲ್ಲಿ ಏನ್ ಕೇಳಬೇಕು, ಅರ್ಧ ಗಂಟೆ ಡಿಸ್ಕಷನ್ ಅಂದ್ರೆ ಏನು, ಕಾಲಿಂಗ್ ಅಟೆನ್ಷನ್ ಅಂದ್ರೆ ಏನು, ಇವೆಲ್ಲ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಅದಕ್ಕೋಸ್ಕರ ನಿಯಮಾವಳಿಗಳನ್ನ ತಪ್ಪದೇನೆ ಓದ್ಕೋಬೇಕು, ಅದನ್ನ ಜೊತೆಲಿ ಇಟ್ಕೊಂಡಿರ್ಬೇಕು. ನೀವು ಅಸೆಂಬ್ಲಿಗೆ ಬರುವಾಗ ಅದ್ರ ಜೊತೆಲಿ ಇರ್ಬೇಕು. ಒಂದು, ತಪ್ಪದೇನೆ ಹಾಜರಾಗಬೇಕು. ಎರಡನೇದು, ಜನರ ಜೊತೆ ಚೆನ್ನಾಗಿರ್ಬೇಕು. ಮೂರನೇದು, ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ನಾವು ಬರೋದೇ ಅದಕ್ಕೆ. ಅಸೆಂಬ್ಲಿ ಅನ್ನೋದು ಇದೆಯಲ್ಲ, ಅದು ಲೋಕಸಭೆ ಇರಲಿ, ವಿಧಾನ ಪರಿಷತ್ ಇರಲಿ, ರಾಜ್ಯಸಭಾ ಇರಲಿ, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಅದೇ ವೇದಿಕೆ ನಮಗೆ. ಅದನ್ನೇ ದೇಗುಲ ಅಂತ ಕರಿತೀವಿ ನಾವು. ಅಲ್ಲೇ ನೀವು ದೇಶದ ಜನರ, ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗ್ತದೆ. ಅಲ್ಲಿ ವಿಚಾರ ಮಂಥನ ಆಗಬೇಕಾಗ್ತದೆ. ನಾವು ಶಾಸಕರಾಗವರಿಗೆ ರಾಜಕೀಯ ಪಕ್ಷ, ಅಲ್ಲಿ ಬಂದಾಗ ಜನರ ಸಮಸ್ಯೆಗಳು ಮಾತ್ರ. ಅಲ್ಲಿ ಈಗ ನಾನು ಕಾಂಗ್ರೆಸ್ನ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀನಿ, ಆದರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ನಾನು. ಬರೀ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ಲ ನಾನು, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ನಾನು. ಓಟ್ ಕೊಟ್ಟವ್ರಿಗೂ ಮುಖ್ಯಮಂತ್ರಿ, ಓಟ್ ಕೊಡದಿದ್ದವ್ರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ ಶಾಸಕರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ಸೇತರ ಶಾಸಕರಿಗೂ ಮುಖ್ಯಮಂತ್ರಿ. ಈ ಭಾವನೆ ನನ್ನಲ್ಲಿ ಇರಬೇಕಾಗ್ತದೆ. ನೀವು ಕೂಡ ಪಕ್ಷಾತೀತವಾಗಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇವೆಲ್ಲ ಬಿಡಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನ ತಿಳ್ಕೋಬೇಕು ನಾವು. ಯಾರಿಗೆ ಸಂವಿಧಾನ ಗೊತ್ತಿರಲ್ಲ ಅವರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗೋಕ್ಕೆ ಸಾಧ್ಯ, ಸಂಸದೀಯ ಪಟು ಆಗಲಿಕ್ಕೆ ಸಾಧ್ಯ. ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಸಂವಿಧಾನ ಓದ್ಕೋಬೇಕು. ಆರ್ಟಿಕಲ್ 51ವರೆಗೆ ಸಾಮಾನ್ಯ ಜನರು, ಬೆವರು ಸುರಿಸ್ತಕ್ಕಂಥ ಜನರು, ಕಷ್ಟಪಡ್ತಕ್ಕಂಥ ಜನರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಂಬಂಧಪಟ್ಟಂತವು. ಶತಮಾನಗಳ ಕಾಲ 90%ಕ್ಕೂ ಹೆಚ್ಚು ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥವು.